ವೆಲ್ಕಮ್ ಬ್ಯಾಕ್ ಟು ಟೆಕ್ ರಿವ್ಯೂ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಮುಂಚಿತವಾಗಿಯೇ ಹೇಳ್ದಂಗೆ ನಾನು ಸುಮಾರು ವೀಡಿಯೋ ಮಾಡಿದ್ದೀನಿ, ಅಂದರೆ ಒಂದು 2-3 ವೀಡಿಯೋ ಮಾಡಿದ್ದೀನಿ. ನಥಿಂಗ್ ಫೋನ್ ಇಶ್ಯೂ ಆಗಿರೋದು ಮತ್ತು ಅದರ ಡೀಟೇಲ್ ಆಗಿರ್ಬೋದು, ಇಲ್ಲ ಅದು ಸೌತ್ ಇಂಡಿಯನ್ಗೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಫೋನ್ನ ಕಳಿಸ್ತಾ ಇರ್ಬೋದು. ಈ 3 ವೀಡಿಯೋಗಳು ಮಾಡಿದ್ದೀನಿ. ಬಟ್ ಇದೂ ಕೂಡ ಒಂದು ನಥಿಂಗ್ ಫೋನ್ನ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳ್ದಂಗೆ ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ನಥಿಂಗ್ ಫೋನಲ್ಲಿ ಸ್ವಲ್ಪ ಇಶ್ಯೂಗಳಿದ್ದಾವೆ ಅಂತ ನಾನು ತುಂಬ ಸಾರಿ ಆ ವಿಡಿಯೋದಲ್ಲಿ ಬಡ್ಕೊಂಡಿದ್ದೀನಿ. ಬಟ್ ನೀವು ಯಾರು ನನ್ನ ಮಾತು ಕೇಳಲಿಲ್ಲ. ಕೆಲವೊಬ್ಬರು ಬಂದು ಕಮೆಂಟಲ್ಲಿ ಬಂದು ನಿನಗೆ ಗೊತ್ತಿಲ್ಲದಿರೋ ಮಾತಾಡ್ತಿದ್ಯಾ, ನಥಿಂಗ್ ಫೋನ್ದು ಯಾವುದೇ ಥರ ತೊಂದರೆ ಇಲ್ಲ, ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸರಿ, ಓಕೆ, ನಾನು ಅವರ ಕಮೆಂಟ್ನ ನಾನು ಹೃದಯದಿಂದ ಅಭಿನಂದಿಸ್ತೀನಿ ಮತ್ತು ಅವರ ಕಮೆಂಟ್ಗೆ ನನ್ನ ಕಡೆಯಿಂದ ಗೌರವ ಇದೆ. ಯಾಕಂದರೆ ನಾನೇ ಸುಮಾರು ಸರಿ ಹೇಳ್ಕೊಂಡಿದ್ದೀನಿ, ನನ್ನ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ, ಏನಾದರೂ ಇದ್ದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ. ಸೊ ಅದೇ ರೀತಿ ನೀವು ಮಾಡಿದ್ದೀರಾ, ನಿಮ್ಮ ಕಮೆಂಟ್ಗೆ ನಾನು ಗೌರವಿಸ್ತೀನಿ. ಓಕೆ, ಫೈನ್. ನಿಮ್ಮ ಮೊಬೈಲಲ್ಲಿ ತೊಂದರೆ ಇಲ್ಲದೆ ಇರ್ಬೋದು, ಬಟ್ ಬೇರೆ ಕಸ್ಟಮರ್ ಮೊಬೈಲ್ಗಳಲ್ಲಿ ತೊಂದರೆಗಳು ಕಾಣಿಸ್ಕೋತಾ ಇದ್ದಾವೆ. ಅದೇನು ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ಏನಾದರೂ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ವಿಡಿಯೋನ ಶುರು ಮಾಡೋಣ, ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈ ನಥಿಂಗ್ ಫೋನ್ದು ಒಂದು ಸಣ್ಣ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದ್ರ ಆಗ್ತಾ ಇರೋ ಇಶ್ಯೂ ಇನ್ನೂ ಪ್ರಾಬ್ಲಮ್ ರಿಸಾಲ್ವ್ ಆಗಿಲ್ಲ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಪ್ರೀವಿಯಸ್ ವೀಡಿಯೋಗಳೆಲ್ಲ ಹೇಳಿದ್ದೀನಿ, ಮತ್ತು ಕಸ್ಟಮರ್ ಕೂಡ ಹಂಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಥಿಂಗ್ ಫೋನ್ ಕಡೆಯಿಂದ. ಅದೇನು ಅಂತ ಹೇಳಿದ್ರೆ, ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಗ್ರೀನ್ ಟಿಂಟ್ ಆಗಿರ್ಬೋದು ಸ್ಕ್ರೀನು, ಮತ್ತು ಸ್ಕ್ರೀನ್ ಮೇಲೆ ಬ್ಲ್ಯಾಕ್ ಹೋಲ್ ಆಗಿರ್ಬೋದು, ಮತ್ತು ಹಿಂದೆಗಡೆ ಯಾವುದು ಲೈಟಿಂಗು ಇದೆಯಲ್ಲ, ಅಂದರೆ ನೋಟಿಫಿಕೇಷನ್ ಗ್ಲಿಪ್ ಅಂತ ಹೇಳ್ತಾರಲ್ಲ, ಅದೇನೋ ಹೇಳ್ತಾರೆ ಗ್ಲಿಪ್ಪು, ಆ ಕಡೆಯಿಂದ ಡಸ್ಟ್ ಪಾರ್ಟಿಕಲೆಲ್ಲ ಒಳಗಡೆ ಹೋಗ್ತಾ ಇರುವಂಥದ್ದಾಗಿರ್ಬೋದು. ಬಟ್ ಈಗ ಡ್ಯಾಮೇಜ್ ಪೀಸ್ಗಳು ಕಾಣಿಸ್ಕೊತಾ ಇದ್ದಾವೆ. ಅದೇನು ಅಂತ ಹೇಳಿದ್ರೆ, ಆ ಲೈಟಿಂಗ್ಸ್ ಹಿಂದೆಗಡೆ ನೋಟಿಫಿಕೇಷನ್ ಲೈಟಿಂಗ್ಸ್ ಇರ್ಬೋದಲ್ಲ, ಅದು ಪ್ರೊನೌನ್ಸಿಯೇಷನ್ ನನಗೆ ಬರ್ತಾಯಿಲ್ಲ. ಅದೇನೋ ಗ್ಲಿಚ್ಚೋ ಏನೋ ಅಂತಾರಲ್ಲ, ಅದು ಪ್ರೊನೌನ್ಸಿಯೇಷನ್ ಬರ್ತಾಯಿಲ್ಲ. ಆ ಹಿಂದೆಗಡೆ ನೋಟಿಫಿಕೇಷನ್ ಲೈಟ್ಸ್ ಅಂತಲೇ ಅಂದ್ಕೊಳ್ಳೋಣ. ಸೊ ಆ ಲೈಟಿಂಗ್ಸ್ ಹತ್ರ ಕೆಲವೊಂದು ಟೇಪ್ ಹಾಕಿ ಅಂಟಿಸಿದ್ದಾರೆ ಅಂತ ಏನೋ ಕಸ್ಟಮರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ರಿಟರ್ನ್ ತಗೊಳ್ಳಿ, ರಿಟರ್ನ್ ಪಾಲಿಸಿ ಮಾಡ್ಕೊಳ್ಳಿ. ನಮಗೆ ಬೇರೆ ಮೊಬೈಲ್ ಕೊಡಿ ಅಂತ ಹೇಳ್ತಾರೆ ಫ್ಲಿಪ್ಕಾರ್ಟ್ನವರು, ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಮತ್ತು ರಿಟರ್ನ್ ಕೂಡ ತೊಗೊಂಡು ಹೊಸ ಮೊಬೈಲ್ ಕೂಡ ಅವ್ರಿಗೆ ಕೊಡ್ತಾ ಇಲ್ಲ. ಸೊ ಅದೊಂಥರ ಪ್ರಾಬ್ಲಮ್ ಆಗಿದೆ. ಅದು ಕಂಪ್ನಿ ಕಡೆಯಿಂದನೇ ಅದನ್ನು ರಿಸಾಲ್ವ್ ಮಾಡ್ಕೊಡ್ಬೇಕಾಗಿತ್ತು. ಬಟ್ ಅದೇನು ಸಾಲ್ವ್ ಮಾಡ್ತಾ ಇಲ್ಲ ಕಂಪ್ನಿಯವರು. ಇದನ್ನು ಬೇಜಾನ್ ವ್ಯಕ್ತಪಡಿಸ್ತಾ ಇದ್ದಾರೆ ಕಸ್ಟಮರ್ಸು. ಇದೇನು ನಾನು ಹೇಳ್ತಾ ಇಲ್ಲ, ಕಸ್ಟಮರ್ ರಿಪೋರ್ಟ್ನ ನೋಡ್ಬಿಟ್ಟೆ ನಾನು ಹೇಳ್ತಾ ಇರೋದು. ಸೊ ಇದೊಂದು ತೊಂದರೆ ಅನುಭವಿಸ್ತದೆ. ನೀವೇನಾದರೂ ಇನ್ನು ಮೊಬೈಲ್ ಏನಾದರೂ ತೊಗೋಬೇಕು ಅಂದರೆ ನಾನು ಈಗಲೂ ಅದನ್ನೇ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ತೊಗೊಳ್ಳೋದು ಉತ್ತಮ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಪ್ರಾಬ್ಲಮ್ಮು ನೀವು ನನ್ನ ನಂಬಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ಇಲ್ಲ ನನ್ನ ವಿಡಿಯೋ ಏನೋ ಇದೆ ಅಂತ ನೋಡಿರ್ತೀರ. ಸೊ ಅದಕ್ಕಾಗಿ ನಾನೊಂದು ಚಿಕ್ಕ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದು. ಸೊ ದಯವಿಟ್ಟು ತಗೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಎಚ್ಚರ ವಹಿಸಿ. ಓಕೆ, ಫೈನ್, ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಆಯಿತು ತಗೊಳ್ಳೋಣ. ಬಟ್ ನೀವು ಕೂಡಿಟ್ಟಿರುವಂಥ ದುಡ್ಡಾಗಿರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ದುಡ್ಡಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ. 30,000 ಡೆಡ್ ಇನ್ವೆಸ್ಟ್ಮೆಂಟ್ ಆಗೋದು ನನಗೆ ಇಷ್ಟ ಇಲ್ಲ. ಸೊ ನಾನೊಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ, ಒಂದು ಪ್ರಯತ್ನ, ನಿಮ್ಮ ದುಡ್ಡನ್ನ ಉಳಿಸೋಕ್ಕೆ ಒಂದು ಪ್ರಯತ್ನ. ಯಾಕಂದರೆ ನನ್ನ ಚಾನಲ್ನ ನೀವು ನೋಡ್ತಾ ಇರೋದು ನನ್ನ ಮೇಲೆ ನಂಬಿಕೆ ಇಟ್ಟು ಏನೋ ಹೇಳ್ತಾನೆ ಇವನು ಅಂತ. ಸೊ ಅದೇ ರೀತಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅಷ್ಟೇ. ತಗೊಳ್ಳೋಕ್ಕೂ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಫೈನಲಾಗಿ ನಥಿಂಗ್ ಫೋನು ಮುಗಿಯೋದ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಹೈಪ್ ಕ್ರಿಯೇಟ್ ಮಾಡ್ತೋ ಅಷ್ಟೇ ಇಶ್ಯೂನ ಅದು ಫೇಸ್ ಮಾಡ್ತಾಯಿದೆ ನಥಿಂಗ್ ಫೋನು. ಸೊ ಇದಿಷ್ಟು ನಥಿಂಗ್ ಫೋನ್ನ ಬಗ್ಗೆ ಒಂದು ಸಣ್ಣ ವೀಡಿಯೋ ಆಗಿತ್ತು. ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ರೆಸ್ಪಾನ್ಸ್ ಮುಖಾಂತರ, ಅಂದರೆ ನಿಮ್ಮ ಸಪೋರ್ಟ್ ನನಗೆ ಕೊಡಿ. ಯಾವ ಥರ ಅಂದರೆ ವೀಡಿಯೋನ, ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾಗಿರ್ಬೋದು, ಇಲ್ಲ ವೀಡಿಯೋನ ಲೈಕ್ ಮಾಡೋದಾಗಿರ್ಬೋದು, ಇಲ್ಲ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸೋದಾಗಿರ್ಬೋದು. ಪಾಸಿಟಿವೋ ನೆಗೆಟಿವೋ ಹೇಳಿ, ನಿಮ್ಮ ಕಮೆಂಟಲ್ಲಿ ಏನಿದೆ ಅಂತ ಹೇಳಿ ನನ್ನ ತಪ್ಪನ್ನ ನಾನು ತಿದ್ಕೊತೀನಿ. ಸೊ ಅದೇ ರೀತಿ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಕಮೆಂಟ್ ಮಾಡಿದ್ರು, ನಿಮ್ಮ ಕಮೆಂಟ್ನ ನಾನು ಗೌರವಿಸ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.